ತಿಪಟೂರು ರೈಲು ನಿಲ್ದಾಣದಲ್ಲಿ ಅರಸೀಕೆರೆ ಯಶವಂತಪುರ ಮಾರ್ಗದ ನೂತನ ಮೆಮು ರೈಲ್ಗೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣನವರು ಹಸಿರು ನಿಶಾನೆಯನ್ನ ತೋರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಅರಸೀಕೆರೆ ಯಶವಂತಪುರ ಮಾರ್ಗದ ನೂತನ ಮೆಮು ರೈಲಿಗೆ ಚಾಲನೆಯನ್ನ ನೀಡಿದ ನಂತರ ಮಾತನಾಡಿ, ರೈಲು ಮತ್ತು ಹೆದ್ದಾರಿಗಳು ದೇಶದ ಅಭಿವೃದ್ಧಿಯ ಸಂಕೇತಗಳಾಗಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಿನ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು ಎಂದು ಕರೆಯನ್ನ ನೀಡಿದ್ರು. ಇವತ್ತು ಎಷ್ಟು ಟ್ರೈನ್ಗಳು ಹೋಗ್ತವೆ ಗೊತ್ತಿಲ್ಲ. ಹೆಚ್ಚಾಗಿ ನ್ಯಾಷನಲ್ ಹೈವೇ ನನಗೆ ಸರಿ ಇನ್ನೊಂದು ಸೆಷನ್ ಮುಗಿದ್ಮೇಲೆ ತುಮಕೂರಿನ ಶಿವಮೊಗ್ಗದವರೆಗೂ ಕೂಡ ತಂಡವನ್ನು ತೀರ್ಮಾನ ಮಾಡಿದ್ದೇವೆ. ಎಲ್ಲೆಲ್ಲಿ ಇನ್ನ ಉಳಿದಿರೋ ಕೆಲಸಗಳಿದೆ ಅದನ್ನು ಕೂಡ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾವುದೇ ಒಂದು ವ್ಯವಸ್ಥೆ ತುಮಕೂರು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ 52,000 ಕೋಟಿಯ ಅನುದಾನವನ್ನ ತರಲಾಗಿದೆ. ತಿಪಟೂರನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡುವುದು ತಮ್ಮ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರವಿಶಂಕರ್, ಮುಖಂಡರಾದ ರಾಮ್ ಮೋಹನ್, ಶಶಿಕರಣ್, ವಿಶ್ವದೀಪ್ ಮತ್ತಿತರರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.